ರಾಜ್ಯದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಹಾಶಿವರಾತ್ರಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೌದು, ಬೊಮ್ಮನಹಳ್ಳಿ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಧರ್ಮ ಜಾಗೃತಿ ಜಾಗರಣೆ ಹಾಗೂ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಹೋರಾತ್ರಿ ಕಾರ್ಯಕ್ರಮಗಳು ನಡೆದವು. ಶಿವನ ಪಾರಾಯಣ, ಭರತನಾಟ್ಯ, ಪೌರಾಣಿಕ ನಾಟಕಗಳು ಜನರನ್ನ ರಂಜಿಸಿದವು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಶಿವನ ಭಕ್ತಿ ಸಾಗರದಲ್ಲಿ ಮಿಂದೆದ್ದರು. ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕ ಸತೀಶ್ ರೆಡ್ಡಿ ಅವರು, ನಾವೆಲ್ಲರೂ ಹಿಂದೂಗಳಾಗಿ ಈ ಸನಾತನ ಧರ್ಮವನ್ನು ಪಾಲಿಸುತ್ತಿರುವವರು. ನಮ್ಮಲ್ಲಿ ಜಾತಿ ಮತದ ಭೇದವಿಲ್ಲ, ನಾವೆಲ್ಲರೂ ಒಂದೇ. ನಾವ್ಯಾರೂ ಕೂಡ ದೇವರಲ್ಲಿ ಇದೇ ಜಾತಿಯವರು ಎಂದು ಅಪ್ಲಿಕೇಶನ್ ಹಾಕಿಲ್ಲ. ನಾವೆಲ್ಲರೂ ಒಂದೇ. ಸ್ವಾತಂತ್ರ್ಯದ ಪೂರ್ವದ ಹಿನ್ನೆಲೆಯನ್ನು ಗಮನಿಸಿದರೆ ನಾವೆಲ್ಲರೂ ದಾಸ್ಯದಿಂದ ಹೊರಗಡೆ ಬಂದಂಥವರು. ಇತಿಹಾಸದ ಪುಟ ತೆರೆದು ನೋಡಿದರೆ ಹಿಂದೆ ನಮ್ಮನ್ನೆಲ್ಲ ಸುಲ್ತಾನರು ಸೇರಿದಂತೆ ಬ್ರಿಟಿಷರು ಕೂಡ 1000 ವರ್ಷ ದಾಸ್ಯದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ಎಷ್ಟೇ ಜನ ನಮ್ಮನ್ನ ಆಳಿದರೂ ಕೂಡ ನಮ್ಮನ್ನ ಬೇರೆ ಮಾಡಲು ಆಗೋದಿಲ್ಲ ಎಂದರು. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂದರು. ಈ ಒಂದು ಸನಾತನ ಹಿಂದೂ ಧರ್ಮವನ್ನ ಪಾಲನೆ ಮಾಡುವಂತ ಬಂಧುಗಳು ನಾವೆಲ್ಲ. ನಮ್ಮಲ್ಲಿ ಜಾತಿ ಮತ ಭೇದ ಇಲ್ಲ, ನಾವೆಲ್ಲ ಒಂದೇ. ನಾವ್ಯಾರು ಕೂಡ ದೇವರಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಈ ಜಾತಿ ಆ ಜಾತಿ ಅಂತ. ನಾವೆಲ್ಲರೂ ಒಂದೇ. ನಾವು ಈ ದೇಶದಲ್ಲಿ 30ಕ್ಕಿಂತ ಹೆಚ್ಚು ರಾಜ್ಯಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಆದರೆ ನಾವು ಸ್ಮರಣೆ ಮಾಡೋವಂಥದ್ದು, ಪೂಜೆ ಮಾಡೋವಂಥದ್ದು ನಾವೆಲ್ಲರೂ ಒಂದೇ. ಆ ದೇವರನ್ನು ನಾವೆಲ್ಲ ಕೂಡ ಒಟ್ಟಾಗಿ ಪೂಜೆ ಮಾಡೋವಂಥದ್ದು. ಬೇರೆ ಭಾಷೆಗಳು ಬರದೇ ಇರ್ಬೋದು, ಆದರೆ ಹೃದಯದ ಭಾವನೆಗಳು ನಮ್ಗೆ ಅರ್ಥ ಆಗುತ್ತೆ. ಆ ರೀತಿಯಾಗಿ ನಾವೆಲ್ಲ ಒಟ್ಟಾಗಿ ಈ ಒಂದು ಸಮಾಜೋತ್ಸವಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಬಂಧುಗಳೇ. ತಾವೆಲ್ಲ ಸ್ವಾತಂತ್ರ್ಯ ಪೂರ್ವದ ಹಿನ್ನೆಲೆಯನ್ನು ಗಮನಿಸಿದಾಗ ನಾವೆಲ್ಲ ದಾಸ್ಯದಿಂದ ಹೊರಗಡೆ ಬಂದಿರೋಂಥ ನಾವೆಲ್ಲ ಈ ದೇಶದ ಜನ. ಹಿಂದೆ ನಮ್ಮನ್ನು ಆಳ್ತಾ ಇದ್ದಂಥ ಸುಲ್ತಾನರು ಮತ್ತು ಅದಾದಮೇಲೆ ಬ್ರಿಟಿಷರು ನಮ್ಮನ್ನು 1000 ವರ್ಷ ಕಾಲ ನಮ್ಮನ್ನು ದಾಸ್ಯದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಬಂಧುಗಳೇ. ನಮ್ಮ ಇತಿಹಾಸ, ನಮ್ಮ ಪೂರ್ವಜರು, ರಾಜ ಮಹಾರಾಜರು, ಅನೇಕ ಋಷಿ ಮುನಿಗಳು, ಅನೇಕರು ಕಟ್ಟಿರುವಂಥ ಈ ಒಂದು ಭೂಮಿ ಎಷ್ಟೇ ಜನ ಬಂದು ನಮ್ಮನ್ನು ಆಳಿದ್ರೂ ಕೂಡ ನಮ್ಮನ್ನು ಬೇರೆ ಮಾಡಲಿಕ್ಕೆ ಆಗಲಿಲ್ಲ ಬಂಧುಗಳೇ. ನಾವೆಲ್ಲ ಒಟ್ಟಾಗಿದ್ದೇವೆ. ಇಷ್ಟೊಂದು ದಾಸ್ಯದಿಂದ ಹೊರಗಡೆ ಬಂದು ದೇಶ ವಿಭಜನೆ ಆದಮೇಲೂ ಕೂಡ 100 ಕೋಟಿ ಜನ ನಮ್ಮ ದೇಶದಲ್ಲಿ ಹಿಂದೂಗಳಾಗಿ ವಾಸ ಆಗಿದ್ದಾರೆ, ದೇವರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಶಿವರಾತ್ರಿ ಅಂಗವಾಗಿ ನಡೆದ ಧರ್ಮ ಜಾಗೃತಿ ಜಾಗರಣೆ ಹಾಗೂ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಶಿವನ ಧ್ಯಾನ ಮಾಡಿ ಧನ್ಯರಾದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಹಿಂದೂ ಸ್ವಾಮೀಜಿಗಳು ಹಾಗೂ ಕ್ಷೇತ್ರದ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು.